ಹಾಯ್ ಹಲೋ ನಮಸ್ತೆ. ನಿತ್ಯ ಸಂಜೀವಿನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರೇಮ್ ಕುಮಾರ್ ಸೋರ್ಬಾ. ವೀಕ್ಷಕರೇ, ಇವತ್ತಿನ ಟಾಪಿಕ್ ಆಂಡ್ರಾಲಜಿ. ಇತ್ತೀಚಿನ ದಿನಗಳಲ್ಲಿ ಇದು ಅತಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇರುವಂತಹ ಸಮಸ್ಯೆ. ಪ್ರಮುಖವಾಗಿ ಗಂಡಸರಲ್ಲಿ ಕಾಣಿಸಿಕೊಳ್ಳುವಂತಹ ಸಮಸ್ಯೆ. ಮೊದಲೆಲ್ಲ ವಯಸ್ಕರಲ್ಲಿ ಈ ಸಮಸ್ಯೆ ಕಾಣಿಸಿಕೊಳ್ತಾ ಇತ್ತು. ಈಗ ಮಧ್ಯ ವಯಸ್ಕರಲ್ಲೂ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಹಾಗಾದರೆ ಏನಿದು ಆಂಡ್ರಾಲಜಿ, ಯಾಕಾಗಿ ಬರುತ್ತೆ, ಇದು ಬಂದರೆ ಯಾವ ರೀತಿಯ ಟ್ರೀಟ್ಮೆಂಟ್ ವಿಧಾನ ಇರುತ್ತೆ, ಎಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ನ ವೈದ್ಯರಾದ ಡಾಕ್ಟರ್ ಪಿ ಸಂದೀಪ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಏನಿದು ಆಂಡ್ರಾಲಜಿ ತಿಳಿಸ್ಕೊಡ್ಬಹುದಾ ಅಂತ? ಸರ್, ಆಂಡ್ರಾಲಜಿ ಅಂದರೆ ಅದೊಂದು ಮೆಡಿಸಿನ್ನ ಒಂದು ವಿಭಾಗ. ಇದು ಯೂಶಲಿ ಮೇಲ್ ಪೇಷಂಟ್ಸ್ ಬಗ್ಗೆ ಅವರ ಸೆಕ್ಷುವಲ್ ಹೆಲ್ತ್ ಆಗಿರ್ಬೋದು, ಅಥವಾ ಇದು ಮೇಲ್ ಇನ್ಫರ್ಟಿಲಿಟಿ ಅಂತ ಕರಿತೀವಿ, ಅಂದರೆ ಬಂಜೆತನ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತ ಒಂದು ಮೆಡಿಕಲ್ ವಿಭಾಗ. ಸೊ ಇದರಲ್ಲಿ ನಾವು ಯೂಶಲಿ 50 years ಏಜ್ ಆದ ನಂತರ ಪುರುಷರಲ್ಲಿ ಬರುವಂಥ ಸಮಸ್ಯೆಗಳಿಗೆ ಹೆಚ್ಚು ಆದ್ಯತೆ ಮುಂಚೆ ಕೊಡ್ತಾ ಇರಲಿಲ್ಲ. ಇವಾಗ ಅದಕ್ಕೆ ಸ್ವಲ್ಪ ಅಡ್ವಾನ್ಸ್ಮೆಂಟ್ಸ್ ಆಗಿ, ಕ್ಲಿನಿಕಲ್ ಅಡ್ವಾನ್ಸ್ಮೆಂಟ್ಸ್ ಆಗಿ, ಸೊ ಅದ್ರ ಬಗ್ಗೆ ಏನೇನು ಸಮಸ್ಯೆಗಳು ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಿದ್ದ ಟೆಸ್ಟ್ಗಳು ಏನಿರುತ್ತೆ, ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡೋದು ಅನ್ನೋದೇ ಒಂದು ವಿಭಾಗ. ಅದನ್ನು ಆಂಡ್ರಾಲಜಿ ಅಂತ ಕರಿತೀವಿ. ಓಕೆ ಡಾಕ್ಟರ್, ಈ ಯೂರಾಲಜಿಗೂ ಮತ್ತು ಆಂಡ್ರಾಲಜಿಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ? ಯೂರಾಲಜಿ ಅಂದರೆ ಇಟ್ ಈಸ್ ಲೈಕ್ ಎ ಜನರಲ್ ಸಬ್ಜೆಕ್ಟ್. ಯೂಶಲಿ ಅದರಲ್ಲಿ ಮೇಲು ಫಿಮೇಲ್ ಅಂದರೆ ಪುರುಷರು ಮತ್ತು ಮಹಿಳೆಯರು ಇಬ್ಬರಿಗೂ ಟ್ರೀಟ್ಮೆಂಟ್ ಆಗುತ್ತೆ. ಈಗ ಉದಾಹರಣೆಗೆ ಒಂದು ಕಿಡ್ನಿ ಸ್ಟೋನ್ ಆಗಿರ್ಬೋದು, ಅಥವಾ ಯೂರಿನಲ್ಲಿ ಇನ್ಫೆಕ್ಷನ್ಸ್ ಆಗಿರ್ಬೋದು, ಅಥವಾ ಕಿಡ್ನಿನಲ್ಲಿ ಬರುವಂಥ ಗಡ್ಡೆಗಳು, ಅದೆಲ್ಲನೂ ಯೂರಾಲಜಿ ಅಂಡರಲ್ಲಿ ಬರುತ್ತೆ. ಆಂಡ್ರಾಲಜಿ ಎಂದು ಬರೀ ಪುರುಷರಿಗೆ ಮಾತ್ರ. ಅದರಲ್ಲಿ ಯೂರಾಲಜಿಯ ಒಂದು ಭಾಗನೇ ಆಂಡ್ರಾಲಜಿ. ಸೊ ಯೂರಾಲಜಿಸ್ಟು ಎರಡನ್ನೂ ನೋಡ್ತಾರೆ, ಬಟ್ ಆಂಡ್ರಾಲಜಿಸ್ಟ್ ಅಂದರೆ ಬರೀ ಮೇಲ್ ಪೇಷಂಟ್ಸ್ನ ಮಾತ್ರ ನೋಡುವಂಥದ್ದು. ಓಕೆ, ಈ ಆಂಡ್ರಾಲಜಿ ಸಮಸ್ಯೆಯ ಸಿಂಟಮ್ಸ್ ಏನಿರಬಹುದು ಅಂತ ಡಾಕ್ಟರ್? ಆಂಡ್ರಾಲಜಿಯ ಸಿಂಪ್ಟಮ್ಸ್ ಏನಿರುತ್ತೆ ಅಂದರೆ ಯೂಶಲಿ ಇದು 50 years ಏಜ್ ಆದ ನಂತರ ಮನುಷ್ಯನಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗುತ್ತೆ. ಯಾವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗುತ್ತೆ ಆವಾಗ ಅವ್ರಿಗೆ ಈ ಸಿಂಪ್ಟಮ್ಸ್ ಕಾಣಿಸ್ಕೊಳುತ್ತೆ. ಅಂದರೆ ಕೆಲವರಿಗೆ ಮಕ್ಕಳು ನಿಧಾನಕ್ಕಾಗಿರ್ತಾರೆ, ಮಕ್ಕಳಾಗಿರಲ್ಲ, ಸೊ ಅದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಆಮೇಲೆ ಕಾಮನ್ ಆಗಿ ಇದು ಯೂರಿನರಿ ಸಿಂಪ್ಟಮ್ಸ್ ಕರಿತೀವಿ, ಅಂದರೆ ಯೂರಿನ್ಗೆ ಪದೇ ಪದೇ ಹೋಗುವಂಥದ್ದು, ರಾತ್ರಿ ಹೊತ್ತು ಎದ್ದು ಹೋಗುವಂಥದ್ದು, ಇದೆಲ್ಲ ಈ ಪ್ರಾಸ್ಟೇಟ್ ಸಂಬಂಧಪಟ್ಟಂಗೆ ಇರ್ತದೆ. ಈ ಶಿಶ್ನದಲ್ಲಿ ಬರುವಂಥ ಒಂದು ಇನ್ಫೆಕ್ಷನ್ಸ್ ಆಗಿರ್ಬೋದು, ಅಥವಾ ಯೂರಿನರಿ ಡಿಸ್ಟರ್ಬೆನ್ಸಸ್ ಆಗಿರ್ಬೋದು, ಅಥವಾ ವೃಷ್ಣಗಳಲ್ಲಿನೂ ಆಗುವಂಥ ಸಮಸ್ಯೆಗಳಿರ್ಬೋದು, ಇದೆಲ್ಲನೂ ಆಂಡ್ರಾಲಜಿ ಅಂಡರಲ್ಲಿ ಬರುತ್ತೆ. ಈ ರೀತಿಯ ಸಮಸ್ಯೆಗೆ ಸಾಮಾನ್ಯವಾಗಿ ಏನು ಕಾರಣಗಳಿರುತ್ತೆ ಅಂತ? ಇದಕ್ಕೆ ಕಾರಣಗಳೇನು ಅಂದರೆ ಪೇಷಂಟ್ದು ಏಜ್ ಫ್ಯಾಕ್ಟರ್ ಇಟ್ ಸೆಲ್ಫ್ ಇಸ್ ಒನ್ ಆಫ್ ದ ಮೇಜರ್ ಫ್ಯಾಕ್ಟರ್. ಇವಾಗ ಏಜ್ ಯಾವಾಗ 50 ವರ್ಷದ ನಂತರ ಆಗುತ್ತೆ. ಆಮೇಲೆ ಲೈಫ್ ಸ್ಟೈಲ್ ಚೇಂಜಸ್, ಅಂದರೆ ಇವಾಗ ನಾವು ಯೂಸ್ ಮಾಡೋಂಥ ಮೊಬೈಲ್ ಫೋನ್ ಆಗಿರ್ಬೋದು, ರೇಡಿಯೇಷನ್ ಎಕ್ಸ್ಪೋಜರ್ ಆಗಿರ್ಬೋದು, ಪೊಲ್ಯೂಷನ್ ಆಗಿರ್ಬೋದು, ದೀಸ್ ಆರ್ ಆಲ್ ಒನ್ ಆಫ್ ದ ಕಾಸಸ್ ಫಾರ್ ದ ಆಂಡ್ರಾಲಜಿ ಪ್ರಾಬ್ಲಮ್ಸ್. ಎರಡನೇದೇನೆಂದರೆ ಮೆಡಿಕಲ್ ಕಂಡೀಷನ್ಸ್. ಇವರಿಗೆ ಇದ್ರ ಜೊತೆಗೆ ಇರುವಂಥ ಬೇರೆ ಮೆಡಿಕಲ್ ಕಂಡೀಷನ್, ಸಪೋಸ್ ಇವಾಗ ಕೊಲೆಸ್ಟ್ರಾಲ್ ಕಂಟೆಂಟ್ಸ್ ಹೈ ಇರೋದ್ರಿಂದ ಆಗಿರ್ಬೋದು, ಅಥವಾ ಡಯಾಬಿಟೀಸ್. ಇವಾಗ ಡಯಾಬಿಟೀಸ್ ಎಲ್ಲ ಮುಂಚೆ ಏಜ್ಡ್ ಪೇಷಂಟ್ಸಲ್ಲಿ ಬರ್ತಾ ಇತ್ತು, ಈಗಿನ ಕಾಲದಲ್ಲಿ ಕಮ್ಮಿ ವಯಸ್ಕರಲ್ಲೇ ಅದು ಕಾಣಿಸ್ಕೊತಾ ಇದೆ. ಸೊ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಕೊಲೆಸ್ಟ್ರಾಲು, ಕಾರ್ಡಿಯಾಕ್ ಪ್ರಾಬ್ಲಮ್ಸ್, ಮತ್ತೆ ವೆಯ್ಟ್, ಅವರು ಹೈಟ್ಗೆ ತಕ್ಕನಾಗಿರೋಂಥ ವೆಯ್ಟ್ಗಿಂತ ಜಾಸ್ತಿ ವೆಯ್ಟ್ ಇದ್ರೆ ಅದನ್ನು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕರಿತೀವಿ. ಯೂಶಲಿ 30ಗಿಂತ ಮೇಲೆ ಇದ್ರೆ ಅವರಲ್ಲಿ ಈ ಪ್ರಾಬ್ಲಮ್ಸ್ ಜಾಸ್ತಿ ಕಾಣಿಸ್ಕೊಳುತ್ತೆ. ಓಕೆ, ಏನೇನು ಕವರ್ ಮಾಡ್ತೀರಾ ಈ ಆಂಡ್ರಾಲಜಿ ಟ್ರೀಟ್ಮೆಂಟ್ನಲ್ಲಿ ಅಂತ? ಆಂಡ್ರಾಲಜಿ ಟ್ರೀಟ್ಮೆಂಟಲ್ಲಿ ಅಂದರೆ ಇದರಲ್ಲಿ ಯೂಶಲಿ ಒಬ್ಬರು ಆಂಡ್ರಾಲಜಿಸ್ಟ್ ಇರ್ತಾರೆ, ಆಮೇಲೆ ಒಬ್ಬ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಇರ್ತಾರೆ. ದೇ ಆರ್ ಕಾಲ್ಡ್ ಆಸ್ ಅ ಕೌನ್ಸಿಲರ್ಸ್. ಸೊ ನಾವು ಬಂದು ವಿ ಆರ್ ಡಾಕ್ಟರ್ಸ್ ಹೂ ಎವ್ಯಾಲ್ಯೂಯೇಟ್ ದ ಪ್ರಾಬ್ಲಮ್. ಅಂದರೆ ಅವರಿಗೆ ಇವಾಗ ಇಷ್ಟು ಸಿಂಪ್ಟಮ್ಸ್ ಅಲ್ಲಿ ಎಲ್ರಿಗೂ ಎಲ್ಲ ಸಿಂಪ್ಟಮ್ಸ್ ಇರೋದಿಲ್ಲ, ಅವ್ರವ್ರಿಗೆ ತಕ್ಕನಾಗ ಸಿಂಪ್ಟಮ್ಸ್ ಇರ್ತದೆ. ಸೊ ಅವ್ರ ಸಿಂಪ್ಟಮ್ಸ್ನ ಕೇಳಿ ಅದಕ್ಕೆ ಏನು ಕಾರಣ ಅಂತ, ಅಂದರೆ ಇವಾಗ ಶುಗರ್ ಇಂದ ಇದ್ದರೆ ಅದನ್ನ ಟೆಸ್ಟ್ ಮಾಡಿ ಯಾವ ಲೆವೆಲಲ್ಲಿ ಶುಗರ್ಸ್ ಇದೆ, ಸಪೋಸ್ ಕೊಲೆಸ್ಟ್ರಾಲ್ ಇದ್ದ ರೀಸನ್ ಆಗಿದೆ, ಕೊಲೆಸ್ಟ್ರಾಲ್ ಕಂಟೆಂಟ್ ಯಾವ ಲೆವೆಲಲ್ಲಿ ಇದೆ, ಆಮೇಲೆ ಬಾಡಿ ವೆಯ್ಟ್ ಯಾವ ರೀತಿ ಇದೆ, ಸೊ ಇದಕ್ಕೆ ಏನು ಕಾರಣದಿಂದ ಇವ್ರಿಗೆ ಇದಾಗಿರ್ಬೋದು ಅಂತ ತಿಳ್ಕೊಂಡು ಇದಕ್ಕೆ ಮೋಸ್ಟ್ ಆಫ್ ದ ಟೈಮ್ಸ್ ಕೌನ್ಸಿಲಿಂಗು ಮತ್ತು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅದರಲ್ಲೇ ಇದಕ್ಕೆ ಟ್ರೀಟ್ಮೆಂಟ್ ಆಗೋಗುತ್ತೆ. ಸೊ ನಮ್ಮಲ್ಲಿ ಕೌನ್ಸಿಲರ್ಸ್ ಇರ್ತಾರೆ, ದೇ ವಿಲ್ ಕೌನ್ಸಿಲ್ ದ ಅದರ್ ಪಾರ್ಟ್ ಆಫ್ ಇಟ್. ನಾವು ಮೆಡಿಕಲ್ ರೀತಿಯ ಏನು ಬೇಕೋ ಸಪೋರ್ಟ್ ಸಿಸ್ಟಮ್ನ ನಾವು ಕೊಡ್ತೀವಿ ಅವ್ರಿಗೆ. ಓಕೆ, ಈ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ನಲ್ಲಿ ಫಾರ್ ದ ಫಸ್ಟ್ ಟೈಮ್ ಈ ಆಂಡ್ರಾಲಜಿಗೋಸ್ಕರನೇ ಒಂದು ಪ್ರತ್ಯೇಕವಾಗಿ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇರುವಂಥದ್ದು, ಅದ್ರ ಬಗ್ಗೆ ತಿಳಿಸ್ಕೊಡೋದಾದರೆ? ಇವಾಗ ನಾವು ನಮ್ಮಲ್ಲಿ ಇವಾಗ ಯೂರಾಲಜಿನಲ್ಲೇ ಆಂಡ್ರಾಲಜಿ ಕ್ಲಿನಿಕ್ ಅಂತ ಸಪ್ರೇಟ್ ಆಗಿ ಮಾಡಿಕೊಂಡು ಅದರಲ್ಲೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ.
ಈಗ ಏನು ಮಾಡ್ತಾ ಇದೀವಿ ಅಂದರೆ ಮೆನ್ಸ್ ಹೆಲ್ತ್ ಕ್ಲಿನಿಕ್ ಅಂತಾನೆ ಸಪ್ರೇಟಾಗಿ ಒಂದು ಓಪನ್ ಮಾಡ್ತಾ ಇದೀವಿ. ಅಂದರೆ ರಾಮಯ್ಯ ಆಂಡ್ರಾಲಜಿ ಮತ್ತು ಮೆನ್ಸ್ ಹೆಲ್ತ್ ಕ್ಲಿನಿಕ್ ಅಂತ ಸಪ್ರೇಟಾಗಿ ಒಂದು ವಿಭಾಗ ಓಪನ್ ಮಾಡಿ ಅಲ್ಲಿ ಪೇಷಂಟ್ಸ್ಗೆ ಜನರಲ್ ಪೇಷಂಟ್ ಜೊತೆಗೆ ಕಾಂಬಿನೇಷನ್ ಮಾಡ್ದಿರಾ ಅವ್ರಿಗೆ ಸಪ್ರೇಟ್ OPD. ಓಕೆ. ಸೊ ಅವರಿಗೆ ಬೆಳಗ್ಗೆ ಹೊತ್ತು ಯೂಶಲಾಗಿ ಎಲ್ಲರೂ ಮೆನ್ ಅಂದರೆ ದೇ ವಿಲ್ ಬಿ ವರ್ಕಿಂಗ್. ಸೊ ಅವ್ರಿಗೆ ಅನುಕೂಲ ಆಗೋ ಥರ ರಾಮಯ್ಯ ಹಾಸ್ಪಿಟ್ಲಲ್ಲಿ 5 ಗಂಟೆ ಆದ ನಂತರ ಅವ್ರಿಗೆ OPD ಫೆಸಿಲಿಟಿ ಮಾಡಿಕೊಟ್ಟಿದ್ದೀವಿ. ಸೊ 5 o'clock ಇಂದ 7 o'clockವರೆಗೂ ಡೈಲಿ ಇರುತ್ತೆ. ಥರ್ಸ್ಡೇ ಒಂದಿನ ಬಿಟ್ಟು ಥರ್ಸ್ಡೇ ವುಮೆನ್ಸ್ ಕ್ಲಿನಿಕ್ ಅಂತ ಮಾಡಿದ್ದೀವಿ. ಅದು ಲೇಡೀಸ್ಗೆ ಸಂಬಂಧಪಟ್ಟಿರೋ ಸಮಸ್ಯೆಗಳಿಗಾಗಿ. ಜೆಂಟ್ಸ್ಗೆ ಮಂಡೇ ಟು ಫ್ರೈಡೆ ಸಾಟರ್ಡೇವರೆಗೂ ಇರ್ತದೆ ಬಿಟ್ವೀನ್ 5 o'clock to 7 o'clock. ಅದಕ್ಕೆ ಸಪ್ರೇಟ್ ಕ್ಲಿನಿಕ್. ಅಲ್ಲಿ ಅವ್ರಿಗೆ ಫಸ್ಟ್ ಅವ್ರ ಸಮಸ್ಯೆಗಳು ಕೇಳಿ ಅವ್ರಿಗೋಸ್ಕರ ಅವತ್ತಿನ ದಿವಸ ಲ್ಯಾಬ್ಸ್ ಕೂಡ ಓಪನ್ ಇರುತ್ತೆ. ಸೊ ಅವ್ರೇನು ಮತ್ತೆ ಅಲ್ಲಿ ಟೆಸ್ಟ್ಗೋಸ್ಕರ ನೆಕ್ಸ್ಟ್ ಡೇ ಬರೋ ಅವಶ್ಯಕತೆ ಇರಲ್ಲ. ಅವತ್ತೇ ಡಯಾಗ್ನೋಸಿಸ್ ಆಗುತ್ತೆ, ಕನ್ಸಲ್ಟೇಷನ್ ಮುಗಿಯುತ್ತೆ, ಇನ್ವೆಸ್ಟಿಗೇಷನ್ಸ್ ಮುಗಿಯುತ್ತೆ, ಟ್ರೀಟ್ಮೆಂಟ್ ಏನು ಪಾರ್ಟ್ ಇರ್ತದೋ ಅದು ಅವತ್ತೇ ಮುಗಿಸ್ಕೊಂಡು ಓವರ್ ದ ಎಂಡ್ ಆಫ್ ದ ಡೇ ಅವ್ರ ಕೆಲಸ ಮುಗಿಸ್ಕೊಂಡು ಅವತ್ತೇ ಹೋಗ್ಬೋದು. ಓಕೆ. ಮೊದಲೆಲ್ಲ ಇದು ವಯಸ್ಕರಲ್ಲಿ ಕಾಣಿಸ್ತಾ ಇತ್ತು, ಬಟ್ ಇತ್ತೀಚಿನ ದಿನಗಳಲ್ಲಿ ಯಂಗರ್ ಜನರೇಷನ್ನಲ್ಲೂ ಕೂಡ ಈ ಸಮಸ್ಯೆ ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ಏನಿರಬಹುದು ಡಾಕ್ಟರ್? ಇವಾಗ ಮೇಲ್ ಬಂಜೆತನ ಅಂದರೆ ಮುಂಚೆ ನಾವು 10 years ಬ್ಯಾಕ್ ನೋಡೋದಾದ್ರೆ ಯೂಶಲಿ ಲೇಡೀಸಲ್ಲೇ ಜಾಸ್ತಿ ಪ್ರಾಬ್ಲಮ್ ಬರೋದು. ಜೆಂಟ್ಸಲ್ಲಿರೋಂಥ ಪ್ರಾಬ್ಲಮ್ಸ್ ಬಹಳ ಕಮ್ಮಿ ಇತ್ತು. ಬಟ್ ಇವಾಗಿರೋ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಅವ್ರ ಸ್ಟ್ರೆಸ್ ಲೆವೆಲ್ ಆಗ್ಬೋದು, ಕೆಲಸದ ಒತ್ತಡ ಆಗ್ಬೋದು, ಇವಾಗೆಲ್ಲ ಕಾರ್ಪೊರೇಟ್ ಕಲ್ಚರ್ ಬಂದಿದೆ, ಅವ್ರಿಗೆ ಟಾರ್ಗೆಟ್ಸ್ ಇರುತ್ತೆ, ಆ ಟಾರ್ಗೆಟ್ ಅಚೀವ್ ಮಾಡಬೇಕು ಅನ್ನೋ ಸ್ಟ್ರೆಸ್ಸಲ್ಲಿ ಇರ್ತಾರೆ. ಇದೆಲ್ಲ ರೀಸನ್ಸಿಂದ ಮೇಲ್ ಬಂಜೆತನ ಅನ್ನೋದು ಜಾಸ್ತಿ ಆಗಿದೆ. ಎರಡನೇದು ವ್ಯಾರಿಕೋಸಿಲ್ ಅಂತ ಕರಿತೀವಿ. ವ್ಯಾರಿಕೋಸಿಲ್ ಅಂದರೆ ಅದು ನಮ್ಮ ವೃಷ್ಣಗಳಿಗೆ ರಕ್ತ ಚಲಾವಣೆ ಎಲ್ಲ ಸಮಸ್ಯೆ ಇರೋದ್ರಿಂದ ವೀರ್ಯಾಣು ಉತ್ಪತ್ತಿ ಅನ್ನೋದು ಕಮ್ಮಿ ಆಗೋದು. ಇದು ಬಿಕಾಸ್ ಆಫ್ ನಾಟ್ ಪ್ರಾಪರ್ ಆಗಿ ಅದಕ್ಕೆ ಸಪೋರ್ಟ್ ಸಿಸ್ಟಮ್ ಕೊಡದೇ ಇರೋವಂಥದ್ದು. ಸೊ ಇದ್ರ ಬಗ್ಗೆ ಜನರಿಗೆ ಮಾಹಿತಿ ಇಲ್ಲ. ಸೊ ಅವ್ರು ನಾರ್ಮಲ್ ಆಗಿರುವಂಥ ಒಳ ಉಡುಪುಗಳನ್ನ ಉಪಯೋಗಿಸೋದ್ರಿಂದ ವೀರ್ಯಾಣು ಉತ್ಪತ್ತಿ ಅನ್ನೋದು ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇವಾಗ ಮುಂಚೆ ಏಜ್ ಪೇಷಂಟ್ಸಲ್ಲಿ ಬರ್ತಾ ಇರೋದು ಈಗ 20-30 years ಏಜ್ ಇರೋಂಥವ್ರಲ್ಲಿ ಈ ಸಿಂಪ್ಟಮ್ಸ್ ಎಲ್ಲ ಕಾಣಿಸ್ಕೊತಾ ಇದೆ. ಓಕೆ. ನೀವೀಗ ಹೇಳ್ತಾ ಇದ್ರಿ ವೆರಿಕೋಸಿಲ್ ಬಗ್ಗೆ. ಈ ವೆರಿಕೋಸಿಲ್ ಅಂದ್ರೇನು, ಯಾಕಾಗಿ ಬರುತ್ತೆ ಅಂತ? ವೆರಿಕೋಸಿಲ್ ಅನ್ನೋದಕ್ಕೆ ಬರೋದಕ್ಕೆ ಹಲವಾರು ಕಾರಣಗಳಿದಾವೆ. ಒಂದು ಏನಂದ್ರೆ ತುಂಬ ಹೊತ್ತು ನಿಂತ್ಕೊಳ್ಳೋ ಕಾರಣ. ಅಂದ್ರೆ ಅವ್ರ ಪ್ರೊಫೆಷನಲ್ಲಿ ಡಿಮ್ಯಾಂಡ್ ಮಾಡುತ್ತೆ. ಇವಾಗ ಕೆಲವರು ಕೂತ್ಕೊಂಡು ಕೆಲಸ ಮಾಡ್ತಾರೆ, ಕೆಲವರು ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಸ್ಟ್ಯಾಂಡಿಂಗ್ ಅಲ್ಲಿ ಯಾರು ಜಾಸ್ತಿ ಹೊತ್ತು ಕೆಲಸ ಮಾಡ್ತಾರೆ ಅವರಿಗೆ ಈ ವೃಷ್ಣಗಳಿಗೆ ರಕ್ತ ಚಲಾವಣೆ ಅನ್ನೋದು ಸರಿಯಾಗಿ ಆಗೋದಿಲ್ಲ. ಆ ಕಾರಣದಿಂದ ಏನಾಗುತ್ತೆ ಅಂದ್ರೆ ವೃಷ್ಣಗಳಲ್ಲಿ ವೀರ್ಯಾಣು ಉತ್ಪತ್ತಿ ಆಗೋದ ಶಕ್ತಿನ ಕ್ರಮೇಣ ಕಳ್ಕೊಳುತ್ತೆ. ಕೆಲವರಿಗೆ ಬೈ ಫ್ಯಾಮಿಲಿನಲ್ಲೇನೆ ಆ ರಕ್ತ ಚಲಾವಣೆ ರಕ್ತ ನಾಳಗಳಲ್ಲಿ ಬ್ಲಾಕ್ ಅಂತ ಕರಿತೀವಿ. ಅವಾಗ ರಕ್ತ ಚಲಾವಣೆ ಕಮ್ಮಿಯಾಗಿ ವೀರ್ಯಾಣು ಉತ್ಪತ್ತಿ ಕಮ್ಮಿ ಆಗುತ್ತೆ. ಒಳ ಉಡುಪುಗಳು ನಾರ್ಮಲ್ ಆಗಿ ಬಾಕ್ಸರ್ಸ್ ಅಂತ ಈಗೆಲ್ಲ ಫ್ಯಾಷನ್ ಆಗಿ ಅದನ್ನು ಹಾಕ್ತಾರೆ. ಅದನ್ನು ಹಾಕೋದ್ರಿಂದ ವೃಷ್ಣಗಳಿಗೆ ಆದಷ್ಟು ಸಪೋರ್ಟ್ ಸಿಸ್ಟಮ್ ಸಿಗೋದಿಲ್ಲ. ಇವೆಲ್ಲ ಕಾರಣಗಳಿಂದ ವೀರ್ಯಾಣು ಉತ್ಪತ್ತಿ ಅನ್ನೋದು ಕಮ್ಮಿ ಆಗುತ್ತೆ. ಆವಾಗ ಅವ್ರಿಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅಂದ್ರೆ ಬಂಜೆತನ ಅನ್ನೋದು ಕಾಣಿಸ್ಕೊಳುತ್ತೆ. ಓಕೆ. ಬಂಜೆತನಕ್ಕೆ ಇದೇ ಪ್ರಮುಖ ಕಾರಣನಾ? ಈ 3 ಪ್ರಮುಖ ಕಾರಣಗಳು. ಸೊ ಇದೇನಾಗುತ್ತೆ ಅಂದ್ರೆ ಇದಕ್ಕೆ ಏನು ಸಿಂಪ್ಟಮ್ಸ್ ಇರೋದಿಲ್ಲ ಪೇಷಂಟ್ಗೆ. ಸಿಂಪ್ಟಮ್ಸ್ ಇಲ್ಲದೆ ಇರೋ ಕಾರಣ ಅವ್ರೇನ್ ಮಾಡ್ತಾರೆ, ಇದು ನಾರ್ಮಲ್ ಅಂತ ಅವರು ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸೋದಿಲ್ಲ. ಸೊ ಅದನ್ನ ಬಂದಾಗ ನಾವು ಒಂದು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಮಾಡಿದಾಗ ಅದು ಡಯಾಗ್ನೋಸಿಸ್ ಆಗುತ್ತೆ. ಮತ್ತೆ ಅದಕ್ಕೆ ಒಂದು ಡಾಪ್ಲರ್ ಟೆಸ್ಟ್ ಅಂತ ಮಾಡ್ತೀವಿ. ವೃಷ್ಣಗಳಿಗೆ ಯಾವ ರೀತಿ ರಕ್ತ ಚಲಾವಣೆ ಆಗ್ತದೆ ಅನ್ನೋದು ಗೊತ್ತಾಗುತ್ತೆ. ಅದರಲ್ಲಿ ಕಂಡುಹಿಡಿತೀವಿ. ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಕೆಲವು ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಇದ್ರೆ ಮೆಡಿಸಿನ್ಸ್ ಅಲ್ಲೇ ಟ್ರೀಟ್ಮೆಂಟ್ ಮಾಡ್ಬೋದು. ಸಪೋಸ್ ಸ್ಟೇಜ್ 3 ಸ್ಟೇಜ್ 4 ಆಗಿ ಹೋಗಿದ್ರೆ ಅದಕ್ಕೆ ಸರ್ಜಿಕಲ್ ಕರೆಕ್ಷನ್ ಅಂತ ಮಾಡ್ತೀವಿ. ಇದನ್ನ ಮುಂಚೆನೂ ಮಾಡಿದೀವಿ. ಇವಾಗ 20 years ಇಂದನೂ ನಾವು ಮಾಡ್ತಾ ಬಂದಿದ್ದೀವಿ. ಅದರಲ್ಲಿ ಸಕ್ಸಸ್ ರೇಟ್ ಚೆನ್ನಾಗಿದೆ. ಸೊ ಆದಷ್ಟು ಬೇಗ ಡಯಾಗ್ನೋಸ್ ಆದಾಗ ವೃಷ್ಣಗಳನ್ನ ಕಾಪಾಡ್ಕೋಬಹುದು. ಸೊ ದಟ್ ಅವರು ಮಕ್ಕಳಿಗೆ 1 ಮಗುಗೆ 2 ಮಗುಳಿಗೆ ಮಧ್ಯದಲ್ಲಿ ಅಂತರ ಕೊಡ್ತಾರೆ. ಆ ಅಂತರ ಕೊಟ್ಟಾಗ ಅದರ ಒಂದು ಹೆಲ್ತ್ ಕಾಪಾಡುತ್ತೆ. ಓಕೆ. ಈ ವೆರಿಕೋಸಿಲ್ಗೆ ಏನಾದರೂ ಸಪ್ರೇಟ್ ಸಿಂಟಮ್ಸ್ ಇದೆಯಾ, ಹೇಗೆ ಅಂತ? ಸಿಂಟಮ್ಸ್ ಅಂದ್ರೆ ಯೂಶಲ್ ಆಗಿ ಏನಿರಲ್ಲ. ಅದು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂದ್ರೆ ನಾವು ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ. ಕೆಲವರು ಒಂದು 10-20% ಜನರಲ್ಲಿ ಅದು ನೋವು ಕಾಣಿಸ್ಕೊಳುತ್ತೆ ವೃಷ್ಣಗಳಲ್ಲಿ. ಅದೊಂದು ಸಿಂಟಮ್. ಅದು ಬಿಟ್ರೆ ಬೇರೆ ಏನು ಸಿಂಟಮ್ಸ್ ಅವ್ರಿಗೆ ಇರೋದಿಲ್ಲ. ಓಕೆ. ಈಗ ಸಾಮಾನ್ಯವಾಗಿ ಈ ರೀತಿಯ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ನೆಗ್ಲೆಕ್ಟ್ ಮಾಡೋರು ಜಾಸ್ತಿ. ಒಂದು ಸಿಂಟಮ್ಸ್ ಇಂದ ಗೊತ್ತಾಗಬೇಕು, ಇಲ್ಲ ಮೆಡಿಕಲ್ ಟೆಸ್ಟ್ ಇಂದ ಗೊತ್ತಾಗಬೇಕು. ಮೆಡಿಕಲ್ ಟೆಸ್ಟ್ ಹೇಗಿರುತ್ತೆ ಡಾಕ್ಟರ್? ಅಂದರೆ ಫಸ್ಟ್ ಸಿಂಪ್ಟಮ್ಸ್ಗೆ ಬರೋದಾದರೆ ನಾವು ಯೂಶಲಿ ಏನು ಮಾಡ್ತೀವಿ ಅಂದರೆ ಮದುವೆ ಆದ ನಂತರ 1 ವರ್ಷದ ಕಾಲದವರೆಗೂ ಮಕ್ಕಳು ಆದರೆ ಓಕೆ, 1 ವರ್ಷದ ಒಳಗಡೆ ಮಕ್ಕಳು ಆಗಿಲ್ಲ ಅಂದರೆ ಅವ್ರನ್ನ ಚೆಕಪ್ ಮಾಡಿಸೋದಕ್ಕೆ ಸಜೆಸ್ಟ್ ಮಾಡ್ತೀವಿ. ಯಾಕಂದರೆ 1 ವರ್ಷದ ಒಳಗಡೆ ಮಕ್ಕಳು ಆಗಿಲ್ಲ ಅಂದರೆ ಏನೋ ಸಮಸ್ಯೆ ಇರುತ್ತೆ. ಅದು ಐದರ್ ಹೆಂಡತಿದಲ್ಲಿ ಆಗ್ಬೋದು ಅಥವಾ ಗಂಡಸರಲ್ಲಿ ಆಗ್ಬೋದು. ಸೊ ಯೂಶಲ್ ಆಗಿ ಏನು ಮಾಡ್ತಾರೆ, ಎಲ್ಲರೂ ಲೇಡೀಸ್ನ ಚೆಕಪ್ ಮಾಡಿಸ್ತಾರೆ. ಬಟ್ ಈಗಿನ ಕಾಲದಲ್ಲಿ ಮೆನ್ ಕೂಡ ದೇರ್ ಆರ್ ಈಕ್ವಲಿ ರೆಸ್ಪಾನ್ಸಿಬಲ್ ಫಾರ್ ದ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್. ಸೊ ಮೆನ್ಗೆ 1 ವರ್ಷ ಆದ ನಂತರ ಮಕ್ಕಳು ಆಗದೆ ಇದ್ದಾಗ ಆಂಡ್ರಾಲಜಿ ಕ್ಲಿನಿಕ್ ವಿಸಿಟ್ ಮಾಡಿದಾಗ ಅವ್ರಿಗೆ ಏನಾರ ಸಮಸ್ಯೆ ಇದೆಯಾ, ಆಮೇಲೆ ಇದನ್ನ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ ಅದನ್ನ ಅರ್ಲಿ ಸ್ಟೇಜಸ್ ಎಲ್ಲ ಡಯಾಗ್ನೋಸ್ ಮಾಡಿ ಸ್ಟಾರ್ಟಿಂಗ್ ಸ್ಟೇಜಸ್ ಎಲ್ಲ ಪ್ರಾಬ್ಲಮ್ ಇದ್ದಾಗ ಮೆಡಿಸಿನ್ಸ್ ಅಲ್ಲಿ ಅದನ್ನ ಕ್ಯೂರ್ ಮಾಡ್ಬೋದು.
ಈ ಥರ ಮಾಡೋದ್ರಿಂದ ಅವ್ರ ಇನ್ಫರ್ಟಿಲಿಟಿ ಪ್ರಾಬ್ಲಮ್ನ ಓವರ್ಕಮ್ ಮಾಡ್ಬೋದು. ಓಕೆ, ಈ ರೀತಿಯ ಸಮಸ್ಯೆಯಲ್ಲಿ ಏನಾದರೂ ಸ್ಟೇಜಸ್ ಇದೆಯಾ ಡಾಕ್ಟರ್, ಹೇಗೆ? ಹೌದು, ಇದರಲ್ಲಿ ಸ್ಟೇಜ್ 1, 2, 3, 4 ಅಂತ ಬರುತ್ತೆ. ಓಕೆ ಸ್ಟೇಜ್ 1 ಅಂತೂ ಬಹಳ ಕಷ್ಟ, ಯಾಕಂದರೆ ಅದು ನಮಗೆ ಕ್ಲಿನಿಕಲ್ ಎಕ್ಸಾಮಿನೇಷನ್ಗೂ ಸಿಗೋದಿಲ್ಲ. ಓಕೆ ಅದು ನಾವು ಮಾಡುವಂಥ ಡಾಪ್ಲರ್ ಸ್ಕ್ಯಾನಿಂಗಲ್ಲಿ ಪಿಕಪ್ ಆಗುತ್ತೆ. ಹಾಂ ಸೊ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ವರೆಗೂ ಯೂಶಲಿ ನಾವು ಮೆಡಿಸಿನ್ಸ್ ಎಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ. ಓಕೆ ಆ ವೃಷ್ಣಗಳಿಗೆ ಆದಂಥ ಸಪೋರ್ಟ್ ಸಿಸ್ಟಮ್ ಕೊಟ್ಟು, ಅದಕ್ಕೆ ಟ್ಯಾಬ್ಲೆಟ್ಸ್, ನ್ಯೂಟ್ರಿಷನ್ ಕೊಟ್ಟು, ಅವ್ರಿಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮತ್ತು ತೂಕ ಕಮ್ಮಿ ಆಗೋದು ಮತ್ತು ಮಿಕ್ಕಿದ ಕೌನ್ಸಿಲಿಂಗ್ ಪಾರ್ಟಲ್ಲೇ ಅದನ್ನು ಕ್ಯೂರ್ ಮಾಡ್ಬೋದು. ಸಪೋಸ್ ಸ್ಟೇಜ್ 3, ಸ್ಟೇಜ್ 4 ಹೋಗಿದೆ ಅಂದರೆ ಆವಾಗ ಮೆಡಿಸಿನ್ಸಲ್ಲಿ ಜಾಸ್ತಿ ಅವ್ರಿಗೆ ರಿಲೀಫ್ ಸಿಗೋದಿಲ್ಲ. ಅವ್ರಿಗೆ ಸರ್ಜಿಕಲ್ ಆಗಿ ಕರೆಕ್ಷನ್ ಮಾಡಿ ಅದ್ರ ಜೊತೆಗೆ ಮೆಡಿಸಿನ್ಸ್ ಸಪೋರ್ಟ್ ಮಾಡಿ ಓವರ್ ಆಲ್ ಆಗಿ ವಿ ಕ್ಯಾನ್ ಕ್ಯೂರ್ ದ ಪ್ರಾಬ್ಲಮ್. ಓಕೆ, ಈ ರೀತಿಯ ಸಮಸ್ಯೆ ಫೇಸ್ ಮಾಡ್ತಾ ಇರೋರ ವಿಚಾರ ಬಗ್ಗೆ ಅವಾಗಲೇ ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರೆ ಪ್ರಾಸ್ಟಿಟ್ಯೂಟ್ ಬಗ್ಗೆ, ಅದ್ರ ಬಗ್ಗೆ ತಿಳಿಸ್ಕೊಡ್ಬಹುದಾ ಅಂತ? ಪ್ರಾಸ್ಟೇಟ್ ಅನ್ನೋದು ಒಂದು ಗ್ರಂಥಿ, ಅದೆಲ್ಲ ಗಂಡಸರಲ್ಲೂ ಇರುತ್ತೆ. ಹಾಂ ಸೊ ಯೂಶಲಿ ಏನಾಗುತ್ತೆ ಅಂದರೆ 50 ವರ್ಷ ವಯಸ್ಸಾದ ನಂತರ ಈ ಪ್ರಾಸ್ಟೇಟ್ ಗ್ಲ್ಯಾಂಡ್ ಅನ್ನೋದು ಎನ್ಲಾರ್ಜ್ಮೆಂಟ್ ಶುರು ಆಗುತ್ತೆ, ಅಂದರೆ ಅದು ದಪ್ಪ ಆಗಕ್ಕೆ ಶುರು ಆಗುತ್ತೆ. ಅದು ನಾರ್ಮಲ್ ಸೈಜಲ್ಲಿದ್ದಾಗ ಯೂಶಲಿ ಯೂರಿನರಿ ಸಿಮ್ಟಮ್ಸ್ಗೆ ಏನು ಇಶ್ಯೂಸ್ ಇರೋದಿಲ್ಲ. ಯಾವಾಗ ಅದು ಸೈಜ್ ಬೆಳೆಯೋಕ್ಕೆ ಶುರು ಆಗುತ್ತೆ, ಅದು ಯೂರಿನ್ಗೆ ಹೋಗೋದ್ರಲ್ಲಿ ಸಮಸ್ಯೆಗಳು ಕೊಡುತ್ತೆ. ಅಂದರೆ ಯೂರಿನ್ನ ಪದೇ ಪದೇ ಹೋಗುವಂಥದ್ದು, ಯೂರಿನ್ ಬಂದಮೇಲೆ ಸಮಾಧಾನ ಆಗದೆ ಇರೋದು, ರಾತ್ರಿ ಹೊತ್ತು ಒಂದೋ ಮಾಡೋದಕ್ಕೆ ಎದ್ದೇಳಬೇಕಾಗೋದು, ಪದೇ ಪದೇ ಹೋಗೋದು, ಆಮೇಲೆ ಯೂರಿನಲ್ಲಿ ಸ್ಪೀಡ್ ಡ್ರಾಪ್ ಆಗುವಂಥದ್ದು, ಇದೆಲ್ಲ ಯೂಶಲಿ 50 ಇಯರ್ಸ್ ಏಜ್ ಆದ ನಂತರ ಆಗುತ್ತೆ. ಸೊ ಈ ಪ್ರಾಬ್ಲಮ್ಸ್ ಇದ್ದಾಗ ಅವ್ರಿಗೆ ಸೆಕ್ಷುವಲ್ ಹೆಲ್ತ್ ಕೂಡ ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾಕಂದರೆ ಒನ್ಸ್ ಪ್ರಾಸ್ಟೇಟ್ ಗ್ಲ್ಯಾಂಡ್ ದೊಡ್ಡದಾದ್ಮೇಲೆ ಅವ್ರಿಗೆ ಸೆಕ್ಷುವಲ್ ಇಶ್ಯೂಸ್ ಕೂಡ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಗೇನೆ. ಸೊ ಏನಾಗುತ್ತೆ, ಯೂಶಲಿ ಪದೇ ಪದೇ ಹೋದಾಗ ಅವರು ಅದಕ್ಕೆ ಅಷ್ಟು ಗಮನ ಹರಿಸೋದಿಲ್ಲ. ಇಟ್ ಈಸ್ ಅ ವಾರ್ನಿಂಗ್ ಸೈನ್ ಅಂತ. ಅಂದರೆ ಆವಾಗ ಆ ಸಿಮ್ಟಮ್ಸ್ ಸ್ಟಾರ್ಟ್ ಆಗಿದೆ ಅಂದರೆ ದೇ ಆರ್ ಗೋಯಿಂಗ್ ಇನ್ ಟು ಸಮ್ ಡಿಫ್ರೆಂಟ್ ಚೇಂಜಸ್. ಸೊ ಆವಾಗ ಅದನ್ನು ಪರೀಕ್ಷೆ ಮಾಡಿಸ್ಕೊಂಡು ಅದನ್ನು ಡಯಾಗ್ನೋಸ್ ಮಾಡಿಸೋದ್ರಿಂದ ಅದಕ್ಕೆ ಮೆಡಿಸಿನ್ಸ್ ಸಾಧಾರಣವಾಗಿ ಟ್ರೀಟ್ಮೆಂಟಲ್ಲಿ ಕ್ಯೂರ್ ಆಗುತ್ತೆ. ಸೊ ಅದರಲ್ಲಿ ಆ ಪ್ರಾಸ್ಟೇಟ್ ಇಶ್ಯೂಸ್ ಅನ್ನೋದು ಕಂಟ್ರೋಲ್ಗೆ ಬರ್ತದೆ. ಓಕೆ, ಇದರಲ್ಲೂ ಬೇರೆ ಸಿಂಟಮ್ಸ್ ಇರುತ್ತೆ? ಪ್ರಾಸ್ಟೇಟ್ಗೂ ಹಲವಾರು ಸಿಮ್ಟಮ್ಸ್ ಇರುತ್ತೆ, ನಾನು ಹೇಳ್ದಂಗೆ ಸಿಮ್ಟಮ್ಸ್. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಇದರಲ್ಲಿ ಪ್ರಾಸ್ಟೇಟಲ್ಲಿ ಬರೀ ಒಳ್ಳೆ ರೀತಿ ಎನ್ಲಾರ್ಜ್ಮೆಂಟ್ ಒಂದು, ಎರಡನೇದು ಕ್ಯಾನ್ಸರ್ ಲಕ್ಷಣಗಳು ಕೂಡ ಕಾಣಿಸುತ್ತೆ. ಸೊ ಇವಾಗ ಪ್ರಾಸ್ಟೇಟ್ ಕ್ಯಾನ್ಸರ್ ಇದ್ದಾಗೂ ಇದೇ ಥರ ಸಿಮ್ಟಮ್ಸ್, ಬರೀ ಎನ್ಲಾರ್ಜ್ಮೆಂಟ್ ಆದರೂ ಇದೇ ಸಿಮ್ಟಮ್ಸ್. ಸೊ ಅದರಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕಾಗುತ್ತೆ. ಸೊ ಪೇಷಂಟ್ ಸಿಮ್ಟಮ್ಸ್ ರೀತಿಯ ಹೋದರೆ ಯಾರಿಗೂ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಸೊ ಅದನ್ನು ಪರೀಕ್ಷೆ ಮಾಡಿ ಅದಕ್ಕೆ ಕೆಲವು ರಕ್ತ ಪರೀಕ್ಷೆಗಳು ಮಾಡಿದಾಗ ಇದು ಒಳ್ಳೆ ರೀತಿಯಾದಂಥ ಬೆಳವಣಿಗೆನ ಅಥವಾ ಕ್ಯಾನ್ಸರಸ್ ಅಂತ ಗೊತ್ತಾಗುತ್ತೆ. ಸೊ ಆ ರೀತಿ ಇದ್ದಾಗ ಅರ್ಲಿ ಸ್ಟೇಜಲ್ಲಿ ಪಿಕಪ್ ಆದರೆ ಅದಕ್ಕೆ ಆದಂಥ ಟ್ರೀಟ್ಮೆಂಟ್ ಬೇರೆ ಇರ್ತದೆ. ಓಕೆ, ಸೊ ಡಯಾಗ್ನೋಸಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಕೇಸಸ್. ಓಕೆ ಡಾಕ್ಟರ್, ಈ ರೀತಿಯ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇರುವ ಬಹಳಷ್ಟು ಜನರಲ್ಲಿರುವಂತಹ ಪ್ರಶ್ನೆ ಅಂದರೆ ಟ್ರೀಟ್ಮೆಂಟ್ ಹೇಗಿರುತ್ತೆ, ಅದರಲ್ಲೂ ಕೂಡ ED ಟ್ರೀಟ್ಮೆಂಟ್ ಬಗ್ಗೆ ನೀವು ಹೇಳಬೇಕು ಅಂತ ಇದ್ದೀರಾ. ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ನಾವು ಆಂಡ್ರಾಲಜಿ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ವಿ. ಡಾಕ್ಟರ್, ನೀವೀಗ ಹೇಳ್ತಾ ಇದ್ರಿ ಪ್ರಾಸ್ಟೇಟ್ ಗ್ರಂಥಿ ಬಗ್ಗೆ. ಏನಿದು ಸಮಸ್ಯೆ, ಇದನ್ನು ನಾವು ಹೇಗೆ ಐಡೆಂಟಿಫೈ ಮಾಡ್ಬೋದು, ಟೆಸ್ಟಿಂಗ್ ವಿಧಾನ ಹೇಗಿರುತ್ತೆ ಅಂತ? ಪ್ರಾಸ್ಟೇಟ್ ಸಮಸ್ಯೆ ಅಂದರೆ ಅದೇ ಯೂರಿನ್ಗೆ ಪದೇ ಪದೇ ಹೋಗುವಂಥದ್ದು. ದಟ್ ಈಸ್ ಒನ್ ಆಫ್ ದ ಫಸ್ಟ್ ಸಿಮ್ಟಮ್ಸ್ ಏನು ಬರುತ್ತೆ. ಓಕೆ, ಅದಾದ ನಂತರ ರಾತ್ರಿ ಹೊತ್ತು ಎದ್ದೇಳಿ ಹೋಗುವಂಥದ್ದು, ಇದು ವೆರಿ ಮೋಸ್ಟ್ ಕಾಮನ್. ಡೇ ಟೈಮಲ್ಲಿ ಏನಾಗುತ್ತೆ, ಅವ್ರು ಆಫೀಸಲ್ಲಿ ಇರ್ತಾರೆ, ಪದೇ ಪದೇ ಹೋದ್ರು ಕೂಡ ಅವ್ರಿಗೇನೋ ಡಿಸ್ಟರ್ಬೆನ್ಸ್ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಸಾಯಂಕಾಲ ಅಂದರೆ ರಾತ್ರಿ ಮಲಗಿದ ನಂತರ ಬೆಳಗ್ಗೆ ಎದ್ದೇಳಕ್ಕಿಂತ ಮುಂಚೆ ಅವರು ಒಂದು ಸಲ ಹೋಗೋದು ಇಟ್ ಈಸ್ ನಾರ್ಮಲಿ ಅಕ್ಸೆಪ್ಟೆಡ್. ಒಂದು ಸಲಕ್ಕಿಂತ ಜಾಸ್ತಿ ಸಲ ಹೋದರೆ ಅಥವಾ ಯೂರಿನ್ಗೆ ಹೋದಾಗ ಅವ್ರಿಗೆ ಸಮಾಧಾನ ಆಗದೆ ಇರೋದು, ಇನ್ನೂ ಒಳಗಡೆ ಏನೋ ಉಳ್ಕೊಂಡಿದೆ ಅಂತ ಅನ್ಸೋದು, ಆಮೇಲೆ ಸ್ಪೀಡ್ ಅಂದರೆ ಫೋರ್ಸ್ ಆಫ್ ಯೂರಿನೇಷನ್ ಅನ್ನೋದು ಕಮ್ಮಿ ಆದಾಗ ಇದು ಅವ್ರಿಗೆ ಸಿಮ್ಟಮ್ಸ್ ಇರ್ತದೆ. ಈ ಸಿಮ್ಟಮ್ಸ್ ಕಾಣಿಸ್ಕೊಂಡಾಗ ಅವರು ನಮ್ಮ ಹತ್ರ ಬಂದರೆ ನಾವು ಅವ್ರಿಗೆ ಫಸ್ಟ್ ಹಿಸ್ಟ್ರಿ ತೊಗೊಂಡು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ. ಕ್ಲಿನಿಕಲ್ ಎಕ್ಸಾಮಿನೇಷನಲ್ಲಿ ಪ್ರಾಸ್ಟೇಟ್ ಗ್ರಂಥಿ ದೊಡ್ಡದಾಗಿರೋದು ಅಥವಾ ಅದೇ ನಾರ್ಮಲ್ ಸೈಜಲ್ಲಿರೋದು ಪಿಕಪ್ ಆಗುತ್ತೆ. ಅದಾದ ನಂತರ ಅವ್ರಿಗೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಒಂದು ಸ್ಕ್ಯಾನಿಂಗ್ ಮಾಡ್ತೀವಿ. ಅದರಲ್ಲಿ ಪ್ರಾಸ್ಟೇಟ್ ಗ್ರಂಥಿ ಹೇಗಿದೆ, ಯಾವ ಸೈಜಲ್ಲಿದೆ, ಅದು ಯೂರಿನರಿ ಸಿಸ್ಟಮ್ಗೆ ಯಾವ ರೀತಿ ತೊಂದರೆ ಕೊಡ್ತಾ ಇದೆ, ಕಿಡ್ನಿಗಳಿಗೆ ಏನಾದ್ರು ಎಫೆಕ್ಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸಪೋಸ್ ಕಿಡ್ನಿಗೆ ತೊಂದರೆ ಆಗಿದ್ರೆ ಮತ್ತೆ ಬ್ಲಡ್ ಟೆಸ್ಟಲ್ಲಿ ಆ ಕಿಡ್ನಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಅದಾದ ನಂತರ ನಮಗೇನಾದ್ರು ಪರೀಕ್ಷೆಯಲ್ಲಿ ಕ್ಯಾನ್ಸರ್ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಅದಕ್ಕೆ ಆದಂಥ ಮತ್ತೆ ಬ್ಲಡ್ ಟೆಸ್ಟ್ಗಳಿರ್ತವೆ, ಅದು ಮಾಡಿದಾಗ ಕ್ಯಾನ್ಸರ್ ಇದೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಸಪೋಸ್ ವಿತೌಟ್ ಕ್ಯಾನ್ಸರ್ ಬರೀ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಮಾತ್ರ ಇದ್ದರೆ ಅದಕ್ಕೆ ಮೆಡಿಸಿನ್ಸಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ. ಬಟ್ ಇದ್ರದ್ದು ಒಂದು ಪ್ರಾಬ್ಲಮ್ ಏನಂದರೆ ಈ ಮೆಡಿಸಿನ್ಸ್ ತುಂಬ ಲಾಂಗ್ ಟರ್ಮ್ ತೊಗೋಬೇಕು. ಕೆಲವ್ರು ಏನು ಮಾಡ್ತಾರೆ, ತೊಗೋತಾರೆ, ಅವ್ರಿಗೆ ಇಂಪ್ರೂವ್ಮೆಂಟ್ ಆದಮೇಲೆ ಮತ್ತೆ ನಿಲ್ಲಿಸ್ಬಿಡ್ತಾರೆ. ಅದು ನಿಲ್ಲಿಸಿದಾಗ ಏನಾಗುತ್ತೆ, ಮತ್ತೆ ವಾಪಸ್ ಸಿಮ್ಟಮ್ಸ್ ಬಂದು ಕಿಡ್ನಿಗೆ ಎಫೆಕ್ಟ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅವ್ರಿಗೆ ಮೊದಲೇ ನಾವು ಕೌನ್ಸಿಲಿಂಗ್ ಮಾಡ್ತೀವಿ, ಇದು ತುಂಬ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಇರುತ್ತೆ ಅಂತ. ಸಪೋಸ್ ನಮ್ಮ ಪರೀಕ್ಷೆಯಲ್ಲಿ ಕ್ಯಾನ್ಸರ್ ಅಂತ ಸಂಶಯ ಬಂದಾಗ
ಸೊ ಅದಕ್ಕೆ ಆದಂಥ ಬೇರೆ ಬ್ಲಡ್ ಟೆಸ್ಟ್ MRI ಸ್ಕ್ಯಾನಿಂಗ್ ಎಲ್ಲ ಇರುತ್ತೆ. ಅದು ಮಾಡಿದಾಗ ಕ್ಯಾನ್ಸರ್ ಸ್ಟೇಜಿಂಗ್ ಅಂತ ಗೊತ್ತಾಗುತ್ತೆ. ಅಂದರೆ ಯಾವ ಸ್ಟೇಜಲ್ಲಿ ಕ್ಯಾನ್ಸರ್ ಇದೆ, ಫಸ್ಟಲ್ಲಿ ಇದೆ, ಸೆಕೆಂಡಲ್ಲಿ ಇದೆ, ಥರ್ಡಲ್ಲಿ ಇದೆ, ಫೋರ್ತಲ್ಲಿ ಇದೆ ಅಂತ. ಸೊ ಯೂಶಲಾಗಿ ಇದಕ್ಕೆ ಹಲವಾರು ಟ್ರೀಟ್ಮೆಂಟ್ ಬರ್ತದೆ. ಒಂದು ಸರ್ಜಿಕಲ್ ಕರೆಕ್ಷನ್, ಇವಾಗ ನಮ್ಮ ಹತ್ರ ರೋಬೋಟ್ ಇದೆ. ಸೊ ರೋಬೋಟಿಕ್ ಸರ್ಜರಿ ಮೂಲಕ ಆ ಪ್ರಾಸ್ಟೇಟನ್ನು ತೆಗೆಯೋದ್ರಿಂದ ಕ್ಯಾನ್ಸರ್ ಅನ್ನೋದು ಕ್ಯೂರ್ ಆಗುತ್ತೆ ಈ ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಇದ್ದಾಗ. ಸಪೋಸ್ ಆಗಲೇ ಸ್ಟೇಜ್ 3 ಸ್ಟೇಜ್ 4ಗೆ ಹೋಗಿದ್ರೆ ಕೀಮೋಥೆರಪಿ ಅಂತ ಬರುತ್ತೆ, ಆಮೇಲೆ ರೇಡಿಯೇಷನ್ ಥೆರಪಿ ಅಂತ ಬರುತ್ತೆ. ಸೊ ಈ ಟ್ರೀಟ್ಮೆಂಟ್ ಮೂಲಕ ಅದನ್ನು ನಿವಾರಣೆ ಮಾಡ್ಬೋದು. ಓಕೆ. ಇನ್ನೊಂದು ಪ್ರಮುಖವಾಗಿ ಈ ಅಕಾಲಿಕ ಸ್ಖಲನ ಅನ್ನುವಂಥದ್ದು, ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಅಕಾಲಿಕ ಸ್ಖಲನ ಅಂದರೆ ಇಟ್ ಇಸ್ ಕಾಲ್ಡ್ ಎಸ್ ನಾರ್ಮಲ್ ಟರ್ಮಿನಾಲಜಿಲಿ ಪ್ರಿಮೆಚೂರ್ ಎಜಾಕ್ಯುಲೇಷನ್ ಅಂತ ಕರಿತೀವಿ. ಪ್ರಿಮೆಚೂರ್ ಎಜಾಕ್ಯುಲೇಷನ್ ಅಂದರೆ ಒಂದು ಸಂಭೋಗ ಮಾಡುವಂಥ ಟೈಮಲ್ಲಿ ಅವ್ರಿಗೆ 3 ನಿಮಿಷಕ್ಕಿಂತ ಕಮ್ಮಿ ಸಮಯದಲ್ಲಿ ಆ ಸ್ಖಲನ ಆದರೆ ಅದನ್ನು ಅಕಾಲಿಕ ಸ್ಖಲನ ಅಂತ ಕರಿತೀವಿ. ಯೂಶಲಾಗಿ ಏನಾಗುತ್ತೆ, ಅವ್ರ ವಯಸ್ಸು ಕಮ್ಮಿ ಇದ್ದಾಗ ಆ ಟೈಮಿಂಗನ್ನು ಮ್ಯಾಟ್ರ್ ಆಗಲ್ಲ. ಯೂಶಲಿ ಅವ್ರು 50 ಇಯರ್ಸ್ ಏಜ್ ದಾಟಿದ ನಂತರ ಯಾವಾಗ 3 ನಿಮಿಷಕ್ಕಿಂತ ಕಮ್ಮಿ ಸಮಯ ಸ್ಪೆಂಡ್ ಮಾಡೋದಕ್ಕಾಗುತ್ತೆ, ಆವಾಗ ಅದನ್ನು ಅಕಾಲಿಕ ಸ್ಖಲನ ಅಂತ ಕರಿತೀವಿ. ಇದಕ್ಕೆ ಮೇಯ್ನ್ ರೀಸನ್ ಏನಂದರೆ, ಒಂದು ಸ್ಟ್ರೆಸ್, ಆ ನಂತರ ಬಾಡಿನಲ್ಲಿ ಕೊಲೆಸ್ಟ್ರಾಲ್ ಕಂಟೆಂಟ್ ಅನ್ನೋದು ಜಾಸ್ತಿ ಇರೋದು, ಅಥವಾ ಹಾರ್ಟ್ ಪ್ರಾಬ್ಲಮ್ ಇರೋವಂಥದ್ದು. ಸೊ ಇದೆಲ್ಲ ಇದ್ದಾಗ ಈ ಅಕಾಲಿಕ ಸ್ಖಲನ ಅನ್ನೋದು ಕಾಣಿಸ್ಕೊಳುತ್ತೆ. ಇದು ಮೋಸ್ಟ್ ಆಫ್ ದ ಟೈಮ್ಸಲ್ಲಿ ಏನಾಗುತ್ತೆ ಅಂದರೆ, ಬರೀ ಕೌನ್ಸಿಲಿಂಗ್ ಮಾಡೋದ್ರಿಂದನೇ ಅವ್ರಿಗೆ ರಿಯಶ್ಯೂರೆನ್ಸ್ ಮಾಡ್ಬೋದು. ನಮ್ಮಲ್ಲಿ ಸೈಕ್ಯಾಟ್ರಿಸ್ಟ್ ಇದ್ದಾರೆ, ಅವರ ಹಿಸ್ಟ್ರಿ ತೊಗೊಂಡು ಅದಕ್ಕೆ ಕೌನ್ಸಿಲಿಂಗ್ ಮಾಡ್ತಾರೆ. ಅದನ್ನು ನಾವು ಸೈಕೋಜೆನಿಕ್ ಅಂತ ಕರಿತೀವಿ. ಅಂದರೆ ಅವ್ರಿಗೇನು ಸಮಸ್ಯೆ ಇರೋದಿಲ್ಲ, ಬಟ್ ಅದು ಕೆಲಸದ ಒತ್ತಡದಿಂದ, ಆ ರೀಸನ್ಸಿಂದ ಅವ್ರಿಗೆ ಅದು ಬೇಗ ಆಗ್ತಾ ಇದೆ ಅಂತ ಅನಿಸುತ್ತೆ. ಸೊ ಅದನ್ನು ನಾವು ಕೌನ್ಸಿಲಿಂಗ್ ಮೂಲಕನೇ ತಿದ್ದುಪಡಿ ಮಾಡ್ಬೋದು. ಸಪೋಸ್ ಇನ್ನೂ ಅವ್ರಿಗೆ ಅದರಲ್ಲಿ ಇಂಪ್ರೂವ್ಮೆಂಟ್ ಆಗಲಿಲ್ಲ ಅಂದರೆ, ಇವಾಗ ತುಂಬಾ ಮೆಡಿಸಿನ್ಸ್ ಬಂದಿದೆ ಆ ಸಮಸ್ಯೆಗೆ, ಆ ಮೆಡಿಸಿನ್ಸ್ ತೊಗೊಳೋದ್ರಿಂದ ಆ ಸಮಸ್ಯೆನ ನಿವಾರಣೆ ಮಾಡ್ಬೋದು. ಓಕೆ. ಇದಕ್ಕೂ ಸೇಮ್ ಟ್ರೀಟ್ಮೆಂಟ್ ಇರುತ್ತಾ ಅಥವಾ ಏನಾದ್ರು ಡಿಫ್ರೆಂಟ್ ಆಗಿರುತ್ತೆ? ಇದಕ್ಕೆ ಸರ್ಜಿಕಲ್ ಟ್ರೀಟ್ಮೆಂಟ್ ಅಂತ ಏನು ಬರೋದಿಲ್ಲ, ಇದು ಬರೀ ಮೆಡಿಕಲ್ ಟ್ರೀಟ್ಮೆಂಟೇ. ಮೆಡಿಸಿನ್ಸೇ ತುಂಬ ಅಡ್ವಾನ್ಸ್ಡ್ ಮೆಡಿಸಿನ್ಸ್ ಬಂದಿದೆ. ಸೈಡ್ ಎಫೆಕ್ಟ್ಸ್ ಕಮ್ಮಿ ಇದ್ದು ವಿತ್ ಮೆಡಿಸಿನ್ಸ್ ಎಲ್ಲ ಈ ಪ್ರಾಬ್ಲಮ್ನ ಸಾಲ್ವೇಷನ್ ಮಾಡ್ಬೋದು. ಓಕೆ. ಮತ್ತೊಂದು ED, ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ED ಅಂದರೆ ನಿಮಿರುವಿಕೆ ಸಮಸ್ಯೆಗಳು. ಸೊ ಇದು ನಿಮಿರುವಿಕೆ ಸಮಸ್ಯೆ ಯೂಶಲಿ ನಾವು 50 ಇಯರ್ಸ್ ಆದ ನಂತರ ನೋಡ್ತೀವಿ. ಮುಂಚೆ ಏನಂದರೆ, ಇವಾಗ ಒಂದು 50 ಇಯರ್ಸ್ ಮೇಲೆ ಇರೋಂಥ ಪುರುಷರಲ್ಲಿ ಆಲ್ಮೋಸ್ಟ್ 40 to 50% ಪೇಷಂಟ್ಸ್ಗೆ ಈ ಸಮಸ್ಯೆ ಕಾಣಿಸುತ್ತೆ. ಅಂದರೆ ಇದು ಎಲ್ರಿಗೂ ಎಲ್ಲ ಪ್ರಮಾಣದಲ್ಲೂ ಇರೋದಿಲ್ಲ, ಕೆಲವ್ರಿಗೆ ಕಮ್ಮಿ ಪ್ರಮಾಣದಲ್ಲಿರುತ್ತೆ, ಕೆಲವ್ರಿಗೆ ಜಾಸ್ತಿ ಪ್ರಮಾಣದಲ್ಲಿರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ನಿಮಿರುವಿಕೆನೇ ಆಗದೆ ಇರೋದು, ಅಥವಾ ನಿಮಿರುವಿಕೆ ಆಗಿ ತುಂಬ ಸಮಯ ಇಲ್ಲದೆ ಇರೋವಂಥದ್ದು. ಇದು 2 ರೀಸನ್ಸಿಂದನೂ ಅದು ಬರ್ತದೆ. ಇದಕ್ಕೆ ಮತ್ತೆ ರೀಸನ್ಸ್ ಏನು ಕಾರಣಕ್ಕಾಗುತ್ತೆ ಅನ್ನೋದು ಇದೇ, ಒಂದು ಓವರ್ ವೆಯ್ಟ್ ಇರೋದು, ಆಲ್ಕೋಹಾಲ್ ಕನ್ಸಂಪ್ಷನ್ನು, ಆಮೇಲೆ ಟೊಬ್ಯಾಕೊ ಪ್ರಾಡಕ್ಟ್ಸಿಂದನೂ ಆಗುತ್ತೆ. ಅದಾದಮೇಲೆ ಹೈಪರ್ ಟೆನ್ಷನ್, BP, ಮತ್ತು ಡಯಾಬಿಟೀಸ್, ಮತ್ತು ಮೇನ್ಲಿ ಕಾರ್ಡಿಯಾಕ್ ಪ್ರಾಬ್ಲಮ್ಸ್. ಸೊ ಎರೆಕ್ಟೈಲ್ ಪ್ರಾಬ್ಲಮ್ಸ್ ಇದೆ ಅಂದರೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇರೋಂಥ ಸಾಧ್ಯತೆಗಳು ಭಾಳ ಹೆಚ್ಚು. ಸೊ ಯೂಶಲಿ ನಮ್ಮ ಹತ್ರ ಎರೆಕ್ಟೈಲ್ ಪ್ರಾಬ್ಲಮ್ ಅಂತ ಬಂದಾಗ ನಾವು ಹಾರ್ಟ್ ಸಂಬಂಧಪಟ್ಟಂಗೆ ನಾವು ಪರೀಕ್ಷೆ ಮಾಡಿದಾಗ ಅವ್ರಿಗೆ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ಸಿಂಪ್ಟಮ್ಸೇ ಇರೋದಿಲ್ಲ. ಸೊ ಇದಕ್ಕೆ ಹಲವಾರು ಟ್ರೀಟ್ಮೆಂಟ್ ವಿಧಾನಗಳಿದ್ದಾವೆ. ಇದಕ್ಕೆ ಫಸ್ಟು ಡಯಾಗ್ನೋಸಿಸ್ ಮಾಡಬೇಕು ಹೇಗಾಗಿದೆ ಅಂತ. ಇದರಲ್ಲಿ ರಕ್ತನಾಳ, ಅಂದರೆ ರಕ್ತನಾಳದಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅದನ್ನು ಸರ್ಜಿಕಲಿ ಕರೆಕ್ಟ್ ಮಾಡ್ಬೋದು. ಸಪೋಸ್ ರಕ್ತನಾಳದಲ್ಲಿ ಪ್ರಾಬ್ಲಮ್ ಇಲ್ದಿರ ಬರೀ ಸೈಕಾಲಜಿಕಲ್ ಪ್ರಾಬ್ಲಮ್ ಆದರೆ ಅದನ್ನು ಕೌನ್ಸಿಲಿಂಗ್ ಮತ್ತು ಟ್ಯಾಬ್ಲೆಟ್ಸಲ್ಲೇ ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ಅದಕ್ಕೆ ಒಂದು ಡಾಪ್ಲರ್ ಸ್ಕ್ಯಾನ್ ಅಂತ ಬರುತ್ತೆ, ಅದು ಮಾಡಿದಾಗ ಗೊತ್ತಾಗುತ್ತೆ ನಮಗೆ ರಕ್ತ ಚಲಾವಣೆಯಲ್ಲಿ ಏನಾದ್ರು ಸಮಸ್ಯೆಗಳಿದೆಯಾ ಅಂತ. ಅದರಲ್ಲಿ ಸಮಸ್ಯೆಗಳಿದ್ದಾಗ ಅದನ್ನು ಸರ್ಜಿಕಲಿ ಕರೆಕ್ಟ್ ಮಾಡ್ಬೋದು. ಕೆಲವರಿಗೆ ಏನಾಗುತ್ತೆ, ಈ ಶುಗರ್ ಹೈ ಇರೋದ್ರಿಂದ, ಈ BP ಹೈ ಇದರಿಂದನೇ ಬರುತ್ತೆ. ಸೊ ಇದನ್ನು ಶುಗರ್ ಕಂಟ್ರೋಲ್ ಮಾಡಿ, BP ಕಂಟ್ರೋಲ್ ಮಾಡಿ, ಕೌನ್ಸಿಲಿಂಗ್ ಮಾಡಿ, ಕೆಲವು ಮೆಡಿಸಿನ್ಸಿಂದನೇ ಈ ಪ್ರಾಬ್ಲಮ್ಗೆ ರೆಕ್ಟಿಫಿಕೇಶನ್ ಮಾಡ್ಬೋದು. ಓಕೆ. ಈ ನಿಮಿರುವಿಕೆಯ ಸಮಸ್ಯೆಯನ್ನು ಹೇಗೆ ಐಡೆಂಟಿಫೈ ಮಾಡೋದು? ಈ ಪರ್ಟಿಕ್ಯುಲರ್ ವಿಧಾನ ಇದ್ರೇನೆ ಈ ಸಮಸ್ಯೆ ಅಂತೇಳಿ ಹೇಗೆ ಕಂಡುಹಿಡ್ಕೊಳ್ಳೋದು ಡಾಕ್ಟರ್? ಇದನ್ನೇನಂದರೆ, ಅವರು ಪಾರ್ಟ್ನರ್ ಜೊತೆ ಇದ್ದಾಗ ಅವ್ರ ಪಾರ್ಟ್ನರ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಂತ ಬರುತ್ತೆ. ದಟ್ ಈಸ್ ದ ಮೇನ್ ಸಿಂಪ್ಟಮ್. ಅವ್ರ ಪಾರ್ಟ್ನರ್ ಹೇಳ್ತಾರೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ವಾಟ್ ಎವರ್ ಇಸ್ ಹ್ಯಾಪನಿಂಗ್ ಅಂತ. ಸೊ ಅದು ಒಂದು ವಾರ್ನಿಂಗ್ ಸೈನ್. ಆಮೇಲೆ ಫ್ರೀಕ್ವೆನ್ಸಿ, ಇವಾಗ ಸಪೋಸ್ ಅವರು ಸಂಭೋಗ ಮಾಡೋದು ವೀಕ್ಲಿ ಒನ್ಸ್ ಇರುತ್ತೆ, ಅದು 15 days ಒನ್ಸ್ ಆಗುತ್ತೆ. ಸೊ ಆ ಡ್ಯೂರೇಷನ್ ಜಾಸ್ತಿ ಆದಾಗ ಇದೆಲ್ಲ ಸಿಂಪ್ಟಮ್ಸ್. ಸೊ ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಇದೇನೋ ಇಶ್ಯೂಸ್ ಇದೆ ಅಂತ. ಅವ್ರೇನು ಮಾಡ್ತಾರೆ, ಪ್ರಾಬ್ಲಿ ಸಮ್ ರೀಸನ್ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಅದೇನಾಗುತ್ತೆ, ನೆಗ್ಲೆಕ್ಟ್ ಮಾಡ್ತಾ ಮಾಡ್ತಾ ರಕ್ತ ಚಲಾವಣೆಯಲ್ಲೇ ಸಮಸ್ಯೆ ಆಗಿಬಿಟ್ರೆ ಆವಾಗ ಮೆಡಿಸಿನ್ಸಲ್ಲಿ ಜಾಸ್ತಿ ಅವ್ರಿಗೆ ಸಹಾಯ ಮಾಡೋದಕ್ಕಾಗೋದಿಲ್ಲ. ಆವಾಗ ಶಸ್ತ್ರಚಿಕಿತ್ಸೆ ಮೂಲಕನೇ ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋಂಥ ಅವಶ್ಯಕತೆ ಬರುತ್ತೆ. ಇದು ಬಂಜೆತನಕ್ಕೆ ಕಾರಣ ಆಗುತ್ತಾ? ಎರೆಕ್ಟೈಲ್ ಡಿಸ್ಫಂಕ್ಷನ್ ಪ್ರಾಬ್ಲಮ್ ಇರೋರಿಗೆ ಇನ್ಫರ್ಟಿಲಿಟಿ ಇಂಡೈರೆಕ್ಟಾಗಿ ಕಾಸ್ ಆಗುತ್ತೆ, ಡೈರೆಕ್ಟಾಗಿ ಕಾಸ್ ಮಾಡಲ್ಲ. ಇವಾಗ ಎರೆಕ್ಷನ್ನೇ ಆಗಿಲ್ಲ ಅಂತಂದಮೇಲೆ ಅವ್ರಿಗೆ ಸ್ಖಲನನೇ ಆಗೋದಿಲ್ಲ. ಅವಾಗ ಏನಾಗುತ್ತೆ, ಎಗ್ ಫರ್ಟಿಲೈಸ್ ಆಗೋದಿಲ್ಲ. ಸೊ ಡೈರೆಕ್ಟಾಗಿ ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ. ಅವ್ರೇನು ಮಾಡಬೇಕು, ಈ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಬರುತ್ತಲ್ಲ, ಆ ಥರ ಆಲ್ಟರ್ನೇಟಿವ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್ ಅಂತ ಕರಿತೀವಿ, ಅದನ್ನು ಬಳಸ್ಕೊಂಡು ಪ್ರೆಗ್ನೆನ್ಸಿನ ಮಾಡ್ಕೋಬೋದು. ಈ ಸಮಸ್ಯೆ ದೇಹದಲ್ಲಿರುವ ಬೇರೆ ಆರೋಗ್ಯದ ಸಮಸ್ಯೆಯನ್ನು ಏನಾದರೂ ತೋರಿಸುತ್ತಾ ಹೇಗೆ ಅಂತ ಡಾಕ್ಟರ್? ಇದು
ಬೇರೆ ಆರೋಗ್ಯದ ಸಮಸ್ಯೆ ಅಂದರೆ ಅದೇ ಇವಾಗ ಈ ಶುಗರ್ ಬಿ ಪಿ ಇರೋಂಥ ಪೇಷಂಟ್ಸಲ್ಲಿ ಈ ಸಿಮ್ಟಮ್ಸ್ ಜಾಸ್ತಿ ಕಾಣಿಸ್ಕೊಳುತ್ತೆ. ಓಕೆ ಓಕೆ. ಸೊ ಅದಿದ್ದಾಗ ಇದು ಬರುತ್ತೆ. ಸೊ ಈ ಸಿಮ್ಟಮ್ಸ್ ಇದ್ದಾಗ ಅವ್ರಿಗೆ ಚೆಕ್ ಮಾಡ್ಸಿರಲ್ಲ, ಶುಗರ್ಗೆ ಸಿಮ್ಟಮ್ಸ್ ಇರೋದಿಲ್ಲ, ಅವ್ರಿಗೆ ಗೊತ್ತಿರಲ್ಲ. ಈ ಸಮಸ್ಯೆಗೆ ಅಂತ ಬಂದು ನಾವು ಸ್ಕ್ರೀನಿಂಗ್ ಮಾಡಿದಾಗ ಅವ್ರಿಗಿರೋ ಬೇರೆ ಸಮಸ್ಯೆಗಳೆಲ್ಲ ಪತ್ತೆ ಆಗುತ್ತೆ ಅದರಲ್ಲಿ. ಓಕೆ ಓಕೆ. ಮಾನಸಿಕವಾಗಿ ಒಂದು ಸ್ವಲ್ಪ ಸ್ಟ್ರೆಸ್ ಆದವ್ರಿಗೂ ಕೂಡ ಈ ರೀತಿ ಸಮಸ್ಯೆ ಕಾಣುವ ಅದು ಒನ್ ಆಫ್ ದ ಮೇಜರ್ ರೀಸನ್ ಫಾರ್ ಐದರ್ ಪ್ರಿಮೆಚೂರ್ ಎಜಾಕ್ಯುಲೇಷನ್ ಆರ್ ಎರೆಕ್ಟೈಲ್ ಡಿಸ್ಫಂಕ್ಷನ್. ನಮ್ದು ಮೊದಲು ರೀಸನ್ನೇ ಅದು ಬರುತ್ತೆ. ಯಾಕಂದ್ರೆ ಅವ್ರ ಕೆಲಸದಲ್ಲಿ ಒತ್ತಡ ಇರ್ಬೋದು, ಇವಾಗ ಕಾರ್ಪೊರೇಟ್ ಕಲ್ಚರ್ ಇಂದ ಈ ಟಾರ್ಗೆಟ್ಸ್ ಅಚೀವ್ ಮಾಡುವಂಥದ್ದು. ಸೊ ಅದಕ್ಕೆ ಜಾಸ್ತಿ ಆದ್ಯತೆ ಕೊಟ್ಟು ಅದು ಒನ್ ಆಫ್ ದ ಮೇಜರ್ ರೀಸನ್. ಸೊ ಇದನ್ನ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಕರಿತೀವಿ. ಅಂದ್ರೆ ಅವರು ವರ್ಕ್ ಚೇಂಜ್ ಮಾಡೋದಾಗ್ಲಿ, ಅಥವಾ ವರ್ಕಿಂಗ್ ಅವರ್ಸ್ ಚೇಂಜ್ ಮಾಡೋದಾಗ್ಲಿ, ಅಂದ್ರೆ ದ ಪ್ಯಾಟರ್ನ್ ಆಫ್ ವರ್ಕ್ ಚೇಂಜ್ ಮಾಡೋದ್ರಿಂದಾಗ್ಲಿ, ತೂಕ ಕಮ್ಮಿ ಮಾಡೋದು, ಈ ತರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂಡ್ ಪ್ಯೂರ್ ಕೌನ್ಸಿಲಿಂಗ್ ಇಂದಾನೆ ವಿತೌಟ್ ಎನಿ ಮೆಡಿಸಿನ್ಸ್ ಇಷ್ಟರಲ್ಲೇನೆ ಆ ಪ್ರಾಬ್ಲಮ್ನ ಸಾಲ್ವೇಷನ್ ಮಾಡೋಂಥ ಅವಕಾಶ ಇರ್ತದೆ. ಓಕೆ. ಈ ಇಡೀ ಸಮಸ್ಯೆಯನ್ನ ಫೇಸ್ ಮಾಡೋರು ಯಾವ ಸಂದರ್ಭದಲ್ಲಿ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿದ್ರೆ ಸೂಕ್ತ ಅಂತ? ಅದೇ ಅವರಿಗೆ ನಿಮಿರುವಿಕೆನೇ ಆಗದೆ ಇರೋವಂಥದ್ದು ಅಥವಾ ನಿಮಿರುವಿಕೆ ಆಗಿ ಬೇಗ ಸ್ಖಲನ ಆಗುವಂಥದ್ದು, ಇವೆರಡು ಸಿಂಪ್ಟಮ್ಸ್ ಇದ್ದಾಗ ಅವ್ರನ್ನ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಸೂಕ್ತ. ಓಕೆ. ಈಗ ಟೆಸ್ಟಿಕಲ್ ಕ್ಯಾನ್ಸರ್ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ಟೆಸ್ಟಿಕಲ್ ಕ್ಯಾನ್ಸರ್ ಕೂಡ ಈ ಮೆನ್ಸ್ ಹೆಲ್ತ್ನ ಒಂದು ವಿಭಾಗದಲ್ಲೇ ಬರುತ್ತೆ. ಓಕೆ. ಯೂಶಲಿ ಏನಾಗುತ್ತೆ, ಇವಾಗ ಟೆಸ್ಟಿಕಲ್ ಕ್ಯಾನ್ಸರ್ ಬೇರೆ ಕ್ಯಾನ್ಸರ್ ಯೂಶಲ್ ಆಗಿ 50 ವರ್ಷ ಮೇಲೆ ಅಂತ ನಾವು ಕರಿತೀವಿ. ಬಟ್ ಈ ಟೆಸ್ಟಿಕಲ್ ಕ್ಯಾನ್ಸರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇದಕ್ಕೆ ಏಜ್ ಅನ್ನೋದು ಇರಲ್ಲ. ಈವನ್ 20 ವರ್ಷ ವಯಸ್ಸಿರೋಂಥವ್ರಿಗೂ ಬರುತ್ತೆ, 30 ವರ್ಷ ವಯಸ್ಸಿರೋಂಥವ್ರಿಗೂ ಬರುತ್ತೆ, 70 years ಏಜ್ ಇರೋಂಥವ್ರಿಗೂ ಬರುತ್ತೆ. ಇದಕ್ಕೆ ಏಜ್ ಲಿಮಿಟ್ ಅನ್ನೋದಿಲ್ಲ. ಓಕೆ. ಇದೇನಾಗುತ್ತೆ, ಕೆಲವರು ಹುಟ್ಟಿದಾಗ ಮಗು ಇದ್ದಾಗನೇ ಈ ವೃಷ್ಣಗಳು ಆಚೆ ಕಡೆ ಬಂದಿರೋದಿಲ್ಲ, ಅವ್ರು ನೋಡ್ಕೊಂಡಿರಲ್ಲ. ಕೆಲವು ವಯಸ್ಸು ಆಗ್ತಾ ಬರುತ್ತೆ, ಅಥವಾ ಕೆಲವರು ಆಪರೇಷನ್ ಮಾಡಿಸ್ಕೊಂಡು ಅದನ್ನ ಕೆಳಗಡೆ ತಗೊಂಡ್ಬಂದಿರ್ತಾರೆ. ಇಂಥ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಬಹಳ ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ಏಜ್ ಆದ್ಮೇಲೆ ಬರಬೇಕು ಅನ್ನೋದೇನಿಲ್ಲ. ಅದಕ್ಕೆ ನಮ್ದು ಮೆನ್ಸ್ ಹೆಲ್ತ್ ಕ್ಲಿನಿಕ್ ಒಂದು ಉದ್ದೇಶ ಏನಂದ್ರೆ ಸ್ಕ್ರೀನಿಂಗ್. ಮೇನ್ ಸ್ಕ್ರೀನಿಂಗ್ ಏನಂದ್ರೆ ಅವ್ರಿಗೆ ಏನು ಸಮಸ್ಯೆ ಇರಲಿ ಇಲ್ಲದೆ ಹೋಗ್ಲಿ ಒಂದು ಸ್ಕ್ರೀನಿಂಗ್ ಮಾಡಿಸ್ಕೊಂಡಾಗ ಆ ರೆಗ್ಯುಲರ್ ಬೇಸಿಸ್ ಅಲ್ಲಿ ಏನಾರ ಪ್ರಾಬ್ಲಮ್ಸ್ ಇದ್ದಾಗ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲೇ ಪಿಕಪ್ ಆಗುತ್ತೆ. ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಪಿಕಪ್ ಆದಾಗ ಟ್ರೀಟ್ಮೆಂಟ್ ಅವ್ರಿಗೆ ಅನುಕೂಲವಾಗಿರುತ್ತೆ, ಅದ್ರ ರಿಸಲ್ಟ್ಸ್ ಅವ್ರಿಗೆ ಚೆನ್ನಾಗಿರುತ್ತೆ. ಓಕೆ. ಈ ರೀತಿ ಸಮಸ್ಯೆ ಕಾರಣಗಳು ಏನಿರಬಹುದು ಸಾಮಾನ್ಯವಾಗಿ? ಇದಕ್ಕೆ ಟೆಸ್ಟಿಕ್ಯುಲರ್ ಕ್ಯಾನ್ಸರ್ಗೆ ಕಾರಣಗಳು ಒಂದು ಅವ್ರ ಫ್ಯಾಮಿಲಿನಲ್ಲಿ ಯಾರಿಗಾದ್ರು ಇದ್ರು ಅವರಿಗೆ ಬರುವಂತ ಜೆನೆಟಿಕ್ ಕಾಸ್ ಒನ್ ಆಫ್ ದ ಮೇನ್ ಕಾಸ್. ಎರಡನೇದೇನಂದ್ರೆ ಹುಟ್ಟಿದಾಗ ಬೀಜಗಳು ಕೆಳಗಡೆ ಬರದೇ ಇರೋಂಥದ್ದು, ಅವ್ರಿಗೆ ನೋಡ್ಕೊಂಡಿರಲ್ಲ, ಅದಕ್ಕೆ ಕೆಲವು ವರ್ಷ ಆದ ನಂತರ ಬರುತ್ತೆ, ಅಥವಾ ಸರ್ಜಿಕಲಿ ಕರೆಕ್ಷನ್ ಮಾಡಿಸ್ಕೊಂಡು ಕೆಳಗಡೆ ತಗೊಂಡ್ಬಂದಿರ್ತಾರೆ. ಇದೆಲ್ಲ ರೀಸನ್ಸ್ ಇರಬೇಕಾದ್ರೆ ಅವ್ರಿಗೆ ಟೆಸ್ಟಿಕಲ್ ಕ್ಯಾನ್ಸರ್ಸ್ ಅನ್ನೋದು ಕಾಮನ್ ಆಗಿ ಬರುತ್ತೆ. ಇದರಲ್ಲೂ ಸ್ಟೇಜಸ್ ಇರುತ್ತಾ? ಇದರಲ್ಲೂ ಸ್ಟೇಜಸ್ ಇರುತ್ತೆ, 1 2 3 4 ಅಂತ ಬರುತ್ತೆ. ಅದಕ್ಕೆ ಸ್ಟೇಜ್ ತಕ್ಕನಾಗಿ ಟ್ರೀಟ್ಮೆಂಟ್ ಇರುತ್ತೆ. ಇದರಲ್ಲಿ ಕೆಲವು ಕ್ಯಾನ್ಸರ್ಸ್ಗೆ, ಕೆಲವು ತರದ ಕ್ಯಾನ್ಸರ್ಸ್ಗೆ ಟ್ರೀಟ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಕೆಲವುದಕ್ಕೆ ಕೀಮೋಥೆರಪಿ ಮತ್ತೆ ಫರ್ದರ್ ಟ್ರೀಟ್ಮೆಂಟ್ಸ್ ಇರುತ್ತೆ. 4th ಸ್ಟೇಜಿಗೆ ಹೋದ್ರೂ ಕೂಡ ಟ್ರೀಟ್ಮೆಂಟ್ ಅನ್ನು ಕೊಡಬಹುದು. ಯಾವ ಸ್ಟೇಜ್ ಅಲ್ಲಿ ಇದ್ರೂ ಟ್ರೀಟ್ಮೆಂಟ್ ಕೊಡಬಹುದು, ಬಟ್ ಅವರು ಲೈಫ್ ಜಾಸ್ತಿ ಇರೋದಿಲ್ಲ ಅದರಲ್ಲಿ. ಅರ್ಲಿ ಸ್ಟೇಜಸ್ ಅಲ್ಲಿ ಪಿಕಪ್ ಮಾಡಿದ್ರೆ ಲೈಫ್ ಚೆನ್ನಾಗಿರುತ್ತೆ. ಇದರ ಸಿಂಟಮ್ಸ್ ಗಳು ಹೇಗಿರುತ್ತೆ ಡಾಕ್ಟರ್? ಇದಕ್ಕೆ ಸಿಂಟಮ್ಸ್ ಏನಂದ್ರೆ ಟೆಸ್ಟಿಕಲ್ ಸೈಜ್ ಅಲ್ಲಿ ವೇರಿಯೇಷನ್ ಬರುವಂಥದ್ದು. ಸೊ ಅವರು ಸ್ನಾನ ಮಾಡ್ಕೊಳ್ಳೋ ಟೈಮಲ್ಲಿ ಆಗಲಿ ಅಥವಾ ಪರೀಕ್ಷೆ ಮಾಡ್ಕೊಳ್ಳೋ ಟೈಮಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಒಂದಕ್ಕಿಂತ ಇನ್ನೊಂದು ಸೈಜ್ ಅಲ್ಲಿ ಬದಲಾವಣೆ ಆಗುತ್ತೆ. ಆಮೇಲೆ ಕ್ರಮೇಣ ಸೈಜ್ ದೊಡ್ಡದಾಗ್ತಾ ಹೋಗುತ್ತೆ. ಇದರಲ್ಲಿ ಪೇನ್ಲೆಸ್ ಅಂತ ಕರಿತೀವಿ. ಅಂದ್ರೆ ಇದರಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ ಇದರಲ್ಲಿ ನೋವೇ ಬರೋದಿಲ್ಲ. ಸೊ ಅದರಿಂದ ಅವ್ರೇನ್ ಮಾಡ್ತಾರೆ, ಇದು ನನಗೆ ನೋವಿಲ್ಲ, ಏನು ಸಮಸ್ಯೆ ಇಲ್ಲ ಅಂತ ಅನ್ಕೊಂತಾರೆ. ಇದು ಒಂದು ಸೈಜ್ ಕ್ರಮೇಣ ಬೆಳೀತಾ ಹೋಗೋದು ಮೇನ್ ಸಿಂಪ್ಟಮ್. ಎರಡನೇದು ಬಂದ್ಬಿಟ್ಟು ಗಟ್ಟಿ, ಅಂದ್ರೆ ಅದು ಮುಟ್ಟಿದಾಗ ಅವ್ರಿಗೆ ಗೊತ್ತಾಗುತ್ತೆ ಒಂದು ಕ್ರಿಕೆಟ್ ಬಾಲ್, ಕಾರ್ಕ್ ಬಾಲ್ ಯಾವ ತರ ಇರುತ್ತೆ ಆ ರೀತಿ ಗಟ್ಟಿ ಇರುತ್ತೆ. ಸೊ ಆ ರೀತಿ ಗಟ್ಟಿ ಇರೋದು ಒಂದು. ಎರಡನೇದು ಸೈಜ್ ಕ್ರಮೇಣ ದಪ್ಪ ಆಗ್ತಾ ಹೋಗೋದು. ಇದೆರಡು ಸಿಂಪ್ಟಮ್ಸ್ ಇದ್ದಾಗ ಬಂದು ಡಾಕ್ಟರ್ನ ಭೇಟಿ ಮಾಡೋದು ಒಳ್ಳೇದು. ಓಕೆ ಡಾಕ್ಟರ್, ಈ ರೀತಿಯ ಸ್ಟೇಜಸ್ಗಳಲ್ಲಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅಂತೇಳಿ, ಪ್ರಮುಖವಾಗಿ ಈಗ ಸ್ಟೇಜ್ 1 ಇದ್ದಾಗ ಅವ್ರಿಗೆ ಗೊತ್ತಾಗಲ್ಲ, ಸ್ಟೇಜ್ 2 ಬಂದಾಗ ಸಮಸ್ಯೆ ಗೊತ್ತಾಗುತ್ತೆ, ಆ ಸಂದರ್ಭದಲ್ಲೂ ಕೂಡ ಅವರು ಗುಣಮುಖರಾಗ್ಲಿಕ್ಕೆ ಸಾಧ್ಯತೆ ಇದೆಯಾ ಅಂತ? ಈ ಟೆಸ್ಟಿಕಲ್ ಕ್ಯಾನ್ಸರ್ ಅಲ್ಲಿ ಏನಂದ್ರೆ ಇದರಲ್ಲಿ ಪ್ರಮುಖ ಸಿಂಪ್ಟಮೇ ಬಂದ್ಬಿಟ್ಟು ಸೈಜ್ ದೊಡ್ಡದಾಗೋದು. ಸೊ ಅವ್ರೇನ್ ಮಾಡ್ತಾರೆ, ಸೈಜ್ ದೊಡ್ಡದಾಗಿದ ತಕ್ಷಣ ಇಮಿಡಿಯೇಟ್ ಆಗಿ ಬಂದು ತೋರಿಸ್ಕೊಂಡ್ರೆ ಅದು ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಪಿಕಪ್ ಆಗುತ್ತೆ. ಕೆಲವರು ಏನ್ ಮಾಡ್ತಾರೆ, ಇದು ಏನ್ ನಂಗೇನು ಸಮಸ್ಯೆ ಇಲ್ಲ ಅಂತಾರೆ, ಯಾಕಂದ್ರೆ ಇದು ಸ್ಲೋ ಗ್ರೋಯಿಂಗ್, ನಿಧಾನಕ್ಕೆ ಬೆಳೀತಾ ಹೋಗುತ್ತೆ. ಸೊ ಕ್ರಮೇಣ ಬೆಳೀತಾ ಅದು ಸ್ಟೇಜ್ 1 ಇಂದ ಸ್ಟೇಜ್ 2ಗೆ, ಆಮೇಲೆ ಸ್ಟೇಜ್ 3ಗೆ ಹೋಗ್ತಾ ಇರುತ್ತೆ. ಸೊ ಯಾವಾಗ ಅವ್ರಿಗೆ ಎರಡರಲ್ಲಿ ಸೈಜ್ ಡಿಫ್ರೆನ್ಸ್ ಫಸ್ಟ್ ಪಾಯಿಂಟ್, ಎರಡನೇದು ಅದು ಮುಟ್ಟಿದಾಗ ಗಟ್ಟಿ ಇರೋದು, ಇದೆರಡು ಸಿಂಪ್ಟಮ್ಸ್ ಕಾಣಿಸ್ಕೊಂಡಾಗ ಅವರು ವೈದ್ಯಕೀಯ ಸಲಹೆ ಪಡೆಯೋದು ಅತ್ಯುತ್ತಮ. ಓಕೆ, ಈಗ ಕ್ಲಿನಿಕಲ್ ಇನಾಗ್ರೇಷನ್ ಆಗ್ತಾ ಇದೆ, ಉದ್ಘಾಟನೆ ಮಾಡ್ತಾ ಇದ್ದೀರಿ, ಅದರ ಉದ್ದೇಶ ಮತ್ತು ಏನೆಲ್ಲ ಫೆಸಿಲಿಟೀಸ್ ಇದೆ ತಿಳಿಸ್ಕೊಡ್ಬೋದಾ ಅಂತ? ಇವಾಗ ರಾಮಯ್ಯಲ್ಲಿ ಯೂರಾಲಜಿ ಅಂತಾನೆ ಸಪ್ರೇಟ್ ಆಗಿ OPDs ಇತ್ತು. ಇವಾಗ ಏನ್ ಮಾಡಿದೀವಿ, ಸಾಯಂಕಾಲ ಹೊತ್ತು 5 o'clock ಇಂದ 7 o'clock 2 hours
ಮೆನ್ಸ್ ಹೆಲ್ತ್ ಕ್ಲಿನಿಕ್ ಅಂತ, ಅಂದರೆ ಆಂಡ್ರಾಲಜಿ ಹಾಗೂ ಮೆನ್ಸ್ ಹೆಲ್ತ್ ಕ್ಲಿನಿಕ್ ಅಂತ ಸಪ್ರೇಟಾಗಿ ಒಂದು ವಿಭಾಗನೇ ಓಪನ್ ಮಾಡಿದ್ದೀವಿ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಅವ್ರು 5 o'clock, ಅಂದರೆ ಅವ್ರಿಗೆ ಯೂಶಲಿ 5 o'clock ಮಾಡೋ ಉದ್ದೇಶ ಏನಂದರೆ ಮೆನ್ ವಿಲ್ ಬಿ ವರ್ಕಿಂಗ್ ಫ್ರಮ್ 9 to 5. ಸೊ ಆ ಟೈಮಲ್ಲಿ ಅವರು ಹಾಸ್ಪಿಟ್ಲಿಗೆ ಬರೋಕ್ಕಾಗಲ್ಲ. ಅದರಿಂದ ನೆಗ್ಲಿಜೆನ್ಸಿ ಆಗುತ್ತೆ. ನೆಗ್ಲಿಜೆನ್ಸಿಂದ ನೀವು ಹೇಳ್ದಂಗೆ ಸ್ಟೇಜ್ 1 ಇರುತ್ತೆ, ಸ್ಟೇಜ್ 2 ಹೋಗುತ್ತೆ, ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವ್ರಿಗೆ ಅನುಕೂಲ ಆಗಲಿ, ಪೇಷಂಟ್ಸ್ಗೆ ಅನುಕೂಲ ಆಗಲಿ ಅಂತ ನಾವು 5 o'clock to 7 o'clock ಟೈಮಿಂಗಲ್ಲಿ ಕ್ಲಿನಿಕ್ ಓಪನ್ ಮಾಡಿದ್ದೀವಿ. ಮಂಡೇ ಟು ಸಾಟರ್ಡೆ 5 o'clock to 7 o'clock ಇರುತ್ತೆ. ಸೊ ಅವ್ರು ಆ ಟೈಮಲ್ಲಿ ಬಂದು ಅಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಅದಕ್ಕೆ ತಕ್ಕನಾಗಿರೋಂಥ ಪರೀಕ್ಷೆ ಮಾಡಿಸ್ಕೊಂಡು ಅವ್ರಿಗೆ ಸಿಮ್ಟಮ್ಸ್ ಹೇಳಿ ಅದಕ್ಕೆ ಏನು ಟೆಸ್ಟ್ ಬೇಕು ಅಂತ ಮಾಡಿ ಅದಕ್ಕೆ ಡಯಾಗ್ನೋಸಿಸ್ ಅಲ್ಲೇ ಮಾಡೋಂಥದ್ದು. ಓಕೆ. ಸೊ ಅದನ್ನು ನಾವು 4th ಅಂತೂ ಲೋಕಾರ್ಪಣೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ಯೂಸ್ಫುಲ್ ಮಾಹಿತಿಯನ್ನು ಶೇರ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು. ವೀಕ್ಷಕರೇ, ನೀವು ಕೂಡ ಆಂಡ್ರಾಲಜಿ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನೇರವಾಗಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಬಹುದು, ಸೂಕ್ತ ಚಿಕಿತ್ಸೆಯನ್ನು ಪಡಿಬಹುದಾಗಿದೆ. ನಿಮ್ಮಲ್ಲಿ ಪ್ರಶ್ನೆಗಳಿದ್ರೆ ನೇರವಾಗಿ ನೀವು ಡಾಕ್ಟರನ್ನು ಭೇಟಿ ಮಾಡಬಹುದು. ಅಡ್ರೆಸ್ ಕಾರ್ಡ್ ಡಿಸ್ಪ್ಲೇ ಆಗ್ತಾ ಇದೆ, ನೋಟ್ ಮಾಡ್ಕೊಳ್ಳಿ, ನೇರವಾಗಿ ವಿಸಿಟ್ ಮಾಡಿ. ಇನ್ನು ದೂರವಾಣಿ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ, ನೋಟ್ ಮಾಡ್ಕೊಳ್ಳಿ, ನೇರವಾಗಿ ವಿಸಿಟ್ ಮಾಡಿ, ಸೂಕ್ತ ಚಿಕಿತ್ಸೆಯನ್ನು ಪಡಿಬಹುದಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.